ನಮಸ್ಕಾರ ವೀಕ್ಷಕರೇ, ಲಕ್ಷ್ಮೀದೇವಿ ಅಡಿಗೆ ಚಾನಲ್‌ಗೆ ಸ್ವಾಗತ. ಇಂದು ಹೋಟೆಲ್ ಸ್ಟೈಲ್ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಿದ್ದೇನೆ. ಈ ವೆಜಿಟೇಬಲ್ ಫ್ರೈಡ್ ರೈಸಲ್ಲಿ ಒಂದು ಸೀಕ್ರೆಟ್ ಟಿಪ್ಸ್ ಇದೆ. ಅದೇನು ಅಂದರೆ ಕೊನೆವರೆಗೂ ಈ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೇಮ್ ಹೋಟ್ಲು ಸ್ಟೈಲಲ್ಲೇ ಬರುತ್ತೆ ಈ ವೆಜಿಟೇಬಲ್ ಫ್ರೈಡ್ ರೈಸ್. ಎಲ್ಲರೂ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ. ವೆಜಿಟೇಬಲ್ ಫ್ರೈಡ್ ರೈಸ್‌ಗೆ ಬೇಕಾಗುವ ತರಕಾರಿಗಳು: ಹುಳ್ಳಿಕಾಯಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಎಲೆಕೋಸು, ಈರುಳ್ಳಿ, ಹಸಿಮೆಣಸಿನಕಾಯಿ. ಈರುಳ್ಳಿ, ಹಸಿಮೆಣಸಿನಕಾಯಿನ 2 ಜೊತೆಯಲ್ಲೇ ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, 2 ಗೆಡ್ಡೆ ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ 2 ಸ್ಪೂನ್, ಸೋಯಾ ಸಾಸ್ 1 ಸ್ಪೂನ್, ಟೊಮೊಟೊ ಸಾಸ್ 2 ಸ್ಪೂನ್, ರೆಡ್ ಚಿಲ್ಲಿ ಸಾಸ್ 3 ಸ್ಪೂನ್, ಆಯಿಲ್ 1 ಕಪ್ಪು, ಪೆಪ್ಪರ್ ಪೌಡರ್ 2 ಸ್ಪೂನ್. ಈಗ ಮಾಡುವ ವಿಧಾನ: ಒಂದು ಬಾಣಲೆಗೆ 1 ಕಪ್ ಆಯಿಲನ್ನು ಹಾಕಿ, ಈ ಆಯಿಲ್ ಬಿಸಿ ಆಗಲಿ. ಈ ಆಯಿಲ್ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರಬೇಕು. ನಾನಿಲ್ಲಿ ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಗೋಲ್ಡ್ ಕಲರಲ್ಲಿ ಫ್ರೈ ಆಗಬೇಕು. ಚೆನ್ನಾಗಿ ಗೋಲ್ಡ್ ಕಲರ್ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಗೋಲ್ಡ್ ಕಲರಲ್ಲಿ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ರುಚಿನೇ ಬೇರೆ ಬರುತ್ತೆ. ಈಗ ಫ್ರೈ ಆಗಿದೆ. ಇದಕ್ಕೆ ನಾನು ಶುಂಠಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಇಲ್ಲ ಶುಂಠಿನುವೆ ಕಟ್ ಮಾಡ್ಬಿಟ್ಟು ಹಾಕೋಬೋದು. ನಾನಿಲ್ಲಿ ಪೇಸ್ಟ್‌ನೇ ಹಾಕೊಳ್ತಾ ಇದ್ದೀನಿ. ಮಕ್ಕಳು ಬಾಯಿಗೆ ಸಿಕ್ಕಿದ್ರೆ ಇದನ್ನ ತಿನ್ನಲ್ಲ ಅಂತ. ನಿಮಗೆ ಬೇಕು ಅಂದರೆ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. ಇದು ಫ್ರೈ ಆದಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ 2 ಜೊತೆಯಲ್ಲೇ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಗೂ ಹಸಿಮೆಣಸಿನಕಾಯಿನ ಈರುಳ್ಳಿ ಕಟ್ ಮಾಡೋ ಮಿಷಿನಲ್ಲೇ ಕಟ್ ಮಾಡಿರೋದು. ಅದಕ್ಕೆ ಜೊತೆಯಲ್ಲೇ ಹಾಕಿದ್ದೀನಿ. ನೀವು ಸಣ್ಣದಾಗೆ ಕಟ್ ಮಾಡಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿ ಫ್ರೈ ಆಗಲಿ. ಆಯಿಲ್ ಬಿಟ್ಕೊಳ್ಳಿ. ಆಯಿಲೆಲ್ಲ ಮೇಲೆ ಬಂದಮೇಲೆ ಎಲ್ಲ ತರಕಾರಿಗಳ್ನೂ ಹಾಕ್ಕೋಬೇಕು. ಹುಳ್ಳಿಕಾಯಿ, ಕ್ಯಾರೆಟು, ಹುಳ್ಳಿಕಾಯಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಎಲೆಕೋಸು. ಗೆಡ್ಡೆಕೋಸು ಏನು ಬೇಡ, ನಾನು ಹಾಕಿಲ್ಲ. ಹಸಿ ಬಟಾಣಿ ಕೂಡ ಸೇರಿಸ್ಕೋಬೋದು. ಇನ್ನು ನಿಮ್ಗೆ ಯಾವ ತರಕಾರಿ ಫೇವ್ರೇಟ್ ಇದೆ ಆ ತರಕಾರಿ ಹಾಕೋಬೋದು, ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇದಕ್ಕೆ ಉಪ್ಪನ್ನು ಸಹ ಹಾಕೊಳ್ಳಿ. ಇದನ್ನು ಉಪ್ಪನ್ನು ಸಹ ಹಾಕೊಳ್ಳೋದು ಇವಾಗಲೇ ಯಾಕೆ ಅಂದರೆ ಬೇಗ ಬೇಯುತ್ತೆ ಹಾಗೂ ತರಕಾರಿ ಎಲ್ಲ ಉಪ್ಪನ್ನು ಅಬ್ಸರ್ವ್ ಮಾಡುತ್ತೆ. ಹಾಗಾಗಿ ಇದನ್ನೂ ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಉಪ್ಪನ್ನ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನಿಲ್ಲಿ ತರಕಾರಿನೂ ಜಾಸ್ತಿ ಕ್ವಾಂಟಿಟಿಲಿ ತಗೊಂಡಿದ್ದೀನಿ. ನೀವು ಮನೇಲಿ ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ಬೋದು. ನಾನಿಲ್ಲಿ ಜಾಸ್ತಿ ತಗೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಫುಲ್ ಜಾಸ್ತಿ ಇದೆ, ಅರ್ಧದಷ್ಟು ಆಗುತ್ತೆ ಎಲ್ಲ ಚೆನ್ನಾಗಿ ಬೆಂದು. ಆವಾಗ ಇದು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈ ಥರ ಬೇಯಬೇಕು. ಇದು ಎಣ್ಣೆ ಎಲ್ಲ ಈ ಥರ ಮೇಲ್ಮೇಲೆ ತೇಲ್ಬೇಕು. ಆವಾಗ ಇದು ಚೆನ್ನಾಗಿ ಬೆಂದಿದೆ ಅಂತ. ಆವಾಗ ಫ್ರೈಡ್ ರೈಸು ರುಚಿಯಾಗಿರುತ್ತೆ, ಟೇಸ್ಟು ಆಗಿರುತ್ತೆ. ನಾವು ಅರ್ಜೆಂಟ್‌ಗೆ ಬೇಗ ಬೇಗ ಅರ್ಧ ಬೇಯಿಸ್ಬಿಟ್ಟು ಬೇಗ ಬೇಗ ಆಗಲಿ ಅಂತ ಮಾಡಿದ್ರೆ ಇದು ರುಚಿ ಇರಲ್ಲ ಫ್ರೈಡ್ ರೈಸು. ನಿಧಾನವಾಗಿ ಮಾಡಬೇಕು ಇದನ್ನು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದೇನು ಚೆನ್ನಾಗೇನು ಫ್ರೈ ಮಾಡೋದೇನು ಬೇಡ. ಇವಾಗ ಪೆಪ್ಪರ್ ಪೌಡ್ರು ಒಂದು 2 ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದು ಹಾಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ಸಹ ಅಷ್ಟೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಏನು ಚೆನ್ನಾಗಿ ಫ್ರೈ ಮಾಡೋದೇನು ಬೇಡ. ಒಂದು 2 ನಿಮಿಷ ಬಿಡಿ ಅಷ್ಟೇ ಸಾಕು. ನಾನಿವಾಗ ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ಬೇಕು ಅಂದರೆ ನೀವು ಜೊತೆಗೆ ಗ್ರೀನ್ ಚಿಲ್ಲಿ ಸಾಸನ್ನು ಹಾಕೋಬೋದು. ನಾನಿಲ್ಲಿ ಬರೀ ರೆಡ್ ಚಿಲ್ಲಿ ಸಾಸ್ ಮಾತ್ರ ಹಾಕೊಳ್ತಾ ಇದ್ದೀನಿ. ಇದು ಒಂದು 4 ಸ್ಪೂನ್ ಇದೆ. ಫುಲ್ಲು ಎಲ್ಲ ಹಾಕ್ಕೊಳ್ಬೇಕು. ಹಾಕ್ಬಿಟ್ಟು ಇದ್ರ ಜೊತೆಗೆ ಟೊಮೊಟೊ ಸಾಸು, ಸೋಯಾ ಸಾಸು ಅದು ಸಹ ಹಾಕಬೇಕು. ಟೊಮೊಟೊ ಸಾಸು ನಾನು 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಅದು ತುಂಬ ಹುಳಿ ಬಂದ್ಬಿಡುತ್ತೆ. ಸೋಯಾ ಸಾಸು ಹಾಕ್ತೀವಲ್ಲ ಅದಕ್ಕೋಸ್ಕರ 1 ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕ್ತಾ ಇದ್ದೀನಿ. ಸೋಯಾ ಸಾಸು ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನು, ಚಿಕ್ಕ ಸ್ಪೂನ್ ಆದರೆ 2 ಸ್ಪೂನು. ಇದು ಸಹ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು. ನಾನಿವಾಗ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಐತೆ ಅಂತ ಹೇಳ್ತೀನಿ, ಇನ್ನೇನು ತೋರಿಸ್ತೀನಿ. ಅದನ್ನ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹೋಟ್ಲು ಸ್ಟೈಲಲ್ಲೇ ಇರುತ್ತೆ. ಮಕ್ಕಳು ಮನೇಲಿ ಎಲ್ಲರೂ ಅವಾಗವಾಗ ಮಾಡಿಸ್ಕೊಂಡು ತಿಂತಾ ಇರ್ತಾರೆ. ನೋಡಿ ಎಲ್ಲ ಹಾಕಿದ್ದೀನಿ ಇವಾಗ. ಮಿಕ್ಸ್ ಮಾಡಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡಿ. ಜಾಸ್ತಿ ಉರಿ ಬೇಡ, ಸ್ವಲ್ಪ ಉರಿ ಕಮ್ಮಿನೇ ಇರಲಿ. ಎಲ್ಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ. ಮಿಕ್ಸ್ ಎಲ್ಲ ಆದಮೇಲೆ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ಹಿಂಗೆ ಎಣ್ಣೆ ಬಿಟ್ಕೊಂಡ್ರೆ ರೆಡಿ ಇದೆ ಅಂತ ಅರ್ಥ.
ಇವಾಗ ಬೇರೆ ಬಾಣಲೆಗೆ ಅನ್ನ ಹಾಕೊಳ್ತಾ ಇದ್ದೀನಿ. ಈ ಅನ್ನ ಎಲ್ಲ ಉದುರಾಗಿರ್ಬೇಕು, ಮುದ್ದೆ ಮುದ್ದೆ ಆಗಿರಬಾರ್ದು. ಉದುರಾಗಿದ್ದರೆ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಮುದ್ದೆ ಮುದ್ದೆ ಆದರೆ ತಿನ್ನೋಕ್ಕಷ್ಟು ಇಷ್ಟ ಆಗಲ್ಲ. ಬಿಡಿ ಬಿಡಿಯಾಗಿ ಉದುರಾಗಿರಲಿ. ಈ ಅನ್ನಕ್ಕೇನೆ ಗೊಜ್ಜು ಹಾಕೊಳ್ತಾ ಇದ್ದೀನಿ. ಒಂದೆರಡು ಅನ್ನಕ್ಕೆ ಎಷ್ಟು ಹಾಕೊಳ್ತಾ ಇದ್ದೀನಿ ಗೊಜ್ಜು. ಗೊಜ್ಜು ಹಾಕಿ ಎಲ್ಲ ಮಿಕ್ಸ್ ಮಾಡಿ, ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನಿಮ್ಗೇನಾದರೂ ಸಾಲ್ಟ್ ಬೇಕು ಅನಿಸಿದ್ರೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ, ಇಲ್ಲ ಅಂದರೆ ಬೇಡ. ನಾನು ಸಾಲ್ಟ್ ಏನು ಹಾಕ್ತಾ ಇಲ್ಲ, ಅದೇ ಸಾಲ್ಟ್ ಕರೆಕ್ಟಾಗಿದೆ. ಇವಾಗ ಅದನ್ನೇ ಫುಲ್ಲು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಪ್ರತಿಯೊಂದು ಅನ್ನಕ್ಕೂ ಮಿಕ್ಸ್ ಆಗಬೇಕು ತರಕಾರಿ. ಇಲ್ಲಾಂದರೆ ಒಂದೊಂದು ಕಡೆ ವೈಟಿಗಿದ್ರೆ, ಒಂದೊಂದು ಕಡೆ ಅನ್ನ ಅನ್ನ ಇದ್ದರೆ ಅದು ಚೆನ್ನಾಗಿರಲ್ಲ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನ ತಣ್ಣಗಿರಬೇಕು, ಅನ್ನನೂ ತಣ್ಣಗಿದ್ದು ಗೊಜ್ಜು ತಣ್ಣಗಿದ್ರೆ ಅನ್ನ ಮುದ್ದೆ ಆಗೋಗುತ್ತೆ. ಅವಾಗ ತಿನ್ನೋಕ್ಕಷ್ಟು ರುಚಿ ಇರಲ್ಲ, ನೋಡೋಕ್ಕೂ ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಟೇಸ್ಟ್ ಇರಲ್ಲ. ಎಲ್ಲ ಹಿಂಗೆ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಹಂಗೆ ಬಿಟ್ಬಿಡ್ಬೇಕು. ಅದೆಲ್ಲ ಹಂಗೆ ದಮ್ ಹಿಡಿಯುತ್ತೆ. ನೋಡಿ ಎಲ್ಲ ಈ ಥರ ಫುಲ್ಲು ಮಿಕ್ಸ್ ಮಾಡಿ, ಎಲ್ಲೂ ಬಿಳಿ ಅನ್ನ ಕಾಣಬಾರ್ದು. ಫುಲ್ ಅನ್ನಕ್ಕೆ ತರಕಾರಿ ಎಲ್ಲ ಮಿಕ್ಸ್ ಆಗಿರಬೇಕು. ನಾನು ಇವಾಗ ಈ ಫ್ರೈಡ್ ರೈಸಲ್ಲಿ ಆಯಿಲು ಕರೆಕ್ಟಾಗಿದೆ, ಎಲ್ಲನೂ ಕರೆಕ್ಟಾಗಿದೆ. ನೋಡಿ ಏನು ಸೀಕ್ರೆಟ್ ಅಂತ ಇವಾಗ ರಿವೀಲ್ ಮಾಡ್ತೀವಿ. ಇದು ಇದ್ದಿಲು ಅಂತ, ಇದ್ದಿಲು ಅಂತಾರೆ, ಚಾಕು, ಇದು ಎಲ್ಲ ಗಂಕೆ ಅಂಗಡಿಲೂ ಸಿಗುತ್ತೆ. ಇದನ್ನು ಪಕ್ಕದಲ್ಲೇ ಗ್ಯಾಸ್ ಹಚ್ಬಿಟ್ಟು ಅದನ್ನು ಅಲ್ಲಿಟ್ಟು ಕೆಂಪಗೆ ಮಾಡ್ಕೋಬೇಕು. ಫುಲ್ಲು ಕೆಂಪಗಾಗುತ್ತೆ. ಕೆಂಪಗಾದ ಕೂಡಲೇ ಅದನ್ನು ಒಂದು ಸಣ್ಣ ಬಟ್ಲಿಗೆ ಹಾಕ್ಕೋಬೇಕು. ಫುಲ್ಲು ಕೆಂಪಗೆ ಹಾಕಬೇಕು. ಸುಮ್ಮನೆ ಒಂದು 2 ನಿಮಿಷ ಬಿಸಿ ಆಯಿತು ಅಂತ ಎತ್ಬಿಡೋದಲ್ಲ, ಕೆಂಪಗಾಗಿ ಹೊಗೆ ಬರುತ್ತೆ. ಹಿಂಗೆ ಬಟ್ಲಿಗೆ ಹಾಕಿ ಅದು ಅನ್ನದ ಮಧ್ಯದಲ್ಲಿ ಇಡಬೇಕು. ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕಬೇಕು, ಒಂದು ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಎಲ್ಲ ಹಾಕಿದ್ಮೇಲೆ ಹೊಗೆ ಜಾಸ್ತಿ ಬರುತ್ತೆ. ಆ ಹೊಗೆನ ಫುಲ್ಲು ಪ್ಲೇಟಲ್ಲಿ ಮುಚ್ಚಬೇಕು. ಫುಲ್ ಪ್ಲೇಟಲ್ಲಿ ಮುಚ್ಚಿದ್ಮೇಲೆ ಆ ಹೊಗೆ ಅನ್ನ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆವಾಗ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು 5 ನಿಮಿಷ ಬಿಟ್ಬಿಡಿ ಹಿಂಗೇನೆ. ಈ ಈಚೆ ಹೋಯ್ತಿರೋ ಹೊಗೆ ಎಲ್ಲ ಒಳಗಡೆನೆ ಸ್ಟಾಪ್ ಆಗಬೇಕು. ಈ ಥರ ಹೊಗೆ ಎಲ್ಲ ಸ್ಟಾಪ್ ಆಗೋಗ್ಬೇಕು, ಆಮೇಲೆ ತೆಗೀರಿ, ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಹಂಗೆ ಮುಚ್ಚಿ, ಫ್ರೈಡ್ ರೈಸ್ ರೆಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಫಸ್ಟು ಇವಾಗಲೇ ಟ್ರೈ ಮಾಡಿ, ನಿಮ್ಮ ಮಕ್ಳಿಗೂ ಕೊಡಿ, ಮನೇಲಿರೋರ್ಗೆಲ್ಲರಿಗೂ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ಅವಾಗ ಅವಾಗ ಮಾಡಿಸ್ತಾರೆ. ಹೋಟ್ಲು ಸ್ಟೈಲಲ್ಲೇ ಇರುತ್ತೆ ಈ ಟೇಸ್ಟು. ರೆಡಿ ಫ್ರೈಡ್ ರೈಸ್. ನಮಸ್ಕಾರ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.